ಚದುರಂಗದ ಆಟದಲ್ಲಿ ಸೈನಿಕರನ್ನ, ಕುದುರೆಗಳನ್ನ, ಒಂಟೆಗಳನ್ನ, ಆನೆಗಳನ್ನ ಕಡೆಗೆ ಮಂತ್ರಿನ ದಾಟಿ ರಾಜ ನೋಡಿದ್ರೆ ಆಟ ಮುಗಿಯುತ್ತೆ. ನಿಖಿಲ್ ಕುಮಾರಸ್ವಾಮಿಯ ಮುಂದಿನ ಕ್ಷೇತ್ರ ಯಾವುದು? ಚನ್ನಪಟ್ಟಣದಲ್ಲಿ ಸೋತ ನಿಖಿಲ್ ಮಂಡ್ಯದತ್ತ ಮುಖ ಮಾಡ್ತಾರ? ಮಂಡ್ಯ ನಗರ ಕ್ಷೇತ್ರದ ಮೇಲೆ ಕಣ್ಣಿಡ್ತಾರ ನಿಖಿಲ್? ರಾಜ್ಯ ರಾಜಕಾರಣದಲ್ಲಿ ಕುತೂಹಲ ಕೆರಳಿಸಿರುವ ಪ್ರಶ್ನೆ ಇದು. ಮುಂದಿನ ವಿಧಾನಸಭಾ ಚುನಾವಣೆ 2028ಕ್ಕೆ ಇರಬಹುದು. ಆದರೆ ರಣರಂಗವನ್ನ ಈಗಿನಿಂದಲೇ, ಈ ಕ್ಷಣದಿಂದಲೇ ಸಜ್ಜುಗೊಳಿಸಬೇಕು. JDS ಪಕ್ಷದ ಯುವರಾಜನಿಗೆ ಇದು ಅನಿವಾರ್ಯ. ಯಾಕಂದ್ರೆ ಅದು ಕೇವಲ ನಿಖಿಲ್ ಭವಿಷ್ಯ ಅಲ್ಲ, JDS ಪಕ್ಷದ ಭವಿಷ್ಯವೂ ಕೂಡ ಹೌದು. ಪ್ರಿಯ ವೀಕ್ಷಕರೇ, ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬಕ್ಕೆ ಚನ್ನಪಟ್ಟಣ ಸೋಲಿನ ಆತ್ಮಾವಲೋಕನಕ್ಕಿಂತ ನಿಖಿಲ್ ಕುಮಾರಸ್ವಾಮಿ ಅವರ ರಾಜಕೀಯ ಭವಿಷ್ಯದ್ದೇ ಚಿಂತೆ. ಯಾಕಂದ್ರೆ ಕಳೆದ 6 ವರ್ಷಗಳಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಇದು 3ನೇ ಸೋಲು. ಅಕ್ಷರಶಃ ರಣರಂಗಕ್ಕೆ ನುಗ್ಗಿದ ಅಭಿಮನ್ಯು ಆಗಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. 2019ರಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ನಿಖಿಲ್ ಕುಮಾರಸ್ವಾಮಿ ಅವರು ಸೋತಿದ್ರು. ತದ ಬಳಿಕ 2023ರ ವಿಧಾನಸಭಾ ಚುನಾವಣೆಯಲ್ಲಿ ರಾಮನಗರದಿಂದ ಸೋಲು. 2024ರ ಚನ್ನಪಟ್ಟಣ ಬೈ ಎಲೆಕ್ಷನ್ ಅಲ್ಲೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಸೋಲಾಗಿದೆ. 6 ವರ್ಷಗಳಲ್ಲಿ 3 ಸೋಲನ್ನು ಕಂಡಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರು. ಅದರಲ್ಲೂ ಚನ್ನಪಟ್ಟಣ ಸೋಲನ್ನು ಅರಗಿಸಿಕೊಳ್ಳೋದು ಸುಲಭವಲ್ಲ. ಯಾಕಂದ್ರೆ ಗೆಲ್ಲಲೇಬೇಕು ಎನ್ನುವ ಜಿದ್ದು, DK ಬ್ರದರ್ಸ್ನ ಮನಸಲೇಬೇಕು ಎನ್ನುವ ಚಾಲೆಂಜ್, CPIಗೆ ಟಕ್ಕರ್ ಕೊಡಲೇಬೇಕಾದ ಸವಾಲು, ಜಮೀರ್ ಹೇಳಿಕೆಗೆ ಕೌಂಟರ್ ಕೊಡಬೇಕಾದ ಅನಿವಾರ್ಯ, ಗೆದ್ದ ಮೇಲೆ JDS ರಾಜ್ಯಾಧ್ಯಕ್ಷ ಆಗಬೇಕು ಎನ್ನುವ ಮಹತ್ವಾಕಾಂಕ್ಷೆ, ಈ ಎಲ್ಲ ಕನಸುಗಳನ್ನು ಭಗ್ನಗೊಳಿಸಿತು ಚನ್ನಪಟ್ಟಣ ವಿಧಾನಸಭಾ ಚುನಾವಣೆಯ ಫಲಿತಾಂಶ. ಪಕ್ಷಕ್ಕೆ ಆಧಾರವಾಗಿ ನಿಲ್ಲಬೇಕಾಗಿದ್ದ ಯುವರಾಜ 3 ಬಾರಿ ಚುನಾವಣೆಯಲ್ಲಿ ಸೋತಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಅವರ ಪದೇ ಪದೇ ಸೋಲುಗಳು JDS ಕಾರ್ಯಕರ್ತರನ್ನ ದಿಗ್ಭ್ರಮೆಗೊಳ್ಳುವಂತೆ ಮಾಡಿದೆ. ಹಾಗಾದ್ರೆ JDSನ ಯುವರಾಜ ನಿಖಿಲ್ ಕುಮಾರಸ್ವಾಮಿ ಅವರ ಮುಂದಿನ ಭವಿಷ್ಯವೇನು? ಚನ್ನಪಟ್ಟಣ, ರಾಮನಗರ ಬಿಟ್ಟು ಮಂಡ್ಯ ಸಿಟಿ ಕಡೆ ಹೋಗ್ತಾರ? 2028ರ ವಿಧಾನಸಭಾ ಚುನಾವಣೆಯಲ್ಲಿ ಮಂಡ್ಯ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ತಾರ? ಇಂಥದ್ದೊಂದು ಪ್ರಶ್ನೆ ಹಲವರನ್ನ ಕಾಡ್ತಾ ಇದೆ. ಇದಕ್ಕೆ ಕಾರಣವೂ ಇದೆ. ಹೇಳಿ ಕೇಳಿ ಮಂಡ್ಯ JDSನ ಭದ್ರಕೋಟೆ. ಸದ್ಯ HDK ಮಂಡ್ಯ ಜಿಲ್ಲೆಯ ಸಂಸದರು, ಕೇಂದ್ರ ಸಚಿವರಾಗಿ ಮಂಡ್ಯ ಅಭಿವೃದ್ಧಿಗೆ ಶ್ರಮಿಸ್ತಾ ಇದ್ದಾರೆ, ಪಕ್ಷದ ಸಂಘಟನೆ ಮಾಡ್ತಾ ಇದ್ದಾರೆ. ಉಳಿದಂತೆ ಮಂಡ್ಯ ನಗರ ಇಂದಿನಿಂದಲೂ JDSನ ಹಿಡಿತದಲ್ಲೇ ಇತ್ತು. ಕಳೆದ ಬಾರಿ ಪಕ್ಷದೊಳಗಿನ ಒಡಕು, ಅಭ್ಯರ್ಥಿಯ ಆಯ್ಕೆ ಎಡವಟ್ಟು, ಗ್ಯಾರಂಟಿಗಳ ಗಾಳಿಯಿಂದ ಕ್ಷೇತ್ರ ಕೈತಪ್ಪಿತ್ತು. 2028ರ ವಿಧಾನಸಭಾ ಅಷ್ಟೊತ್ತಿಗೆ ಮಂಡ್ಯದಲ್ಲಿ ಸಂಘಟನೆ ಚುರುಕು ಮಾಡಿದ್ದೆ. ಆದರೆ ಸುಲಭ ಗೆಲುವು ಅನ್ನೋ ಲೆಕ್ಕಾಚಾರ JDSನ ನಾಯಕರುಗಳದ್ದು. ಅಲ್ಲಿಗೆ ಚನ್ನಪಟ್ಟಣದಿಂದ ಮಂಡ್ಯ ಬಸ್ ಹತ್ತೋದು ಕನ್ಫರ್ಮ್ ಎನ್ನಲಾಗುತ್ತಿದೆ. ಚನ್ನಪಟ್ಟಣದಲ್ಲಿ ನಿಖಿಲ್ ಸೋಲಿಗೆ ಕಾರಣ ಏನು? ಹಳೆ ಮೈಸೂರು ಭಾಗದಲ್ಲಿ ಚನ್ನಪಟ್ಟಣ JDSನ ಭದ್ರಕೋಟೆ ಆಗಿತ್ತು. 2 ಬಾರಿ ಕುಮಾರಸ್ವಾಮಿ ಅವರೇ ಈ ಕ್ಷೇತ್ರದಿಂದ ಅಪಾರ ಜನಮನ್ನಣೆಯನ್ನ ಗಳಿಸಿದ್ರು. ಇಂಥ ಕ್ಷೇತ್ರದಲ್ಲಿ ನಿಖಿಲ್ ಸೋತಿದ್ದೇಗೆ ಅನ್ನುವಂಥ ಒಂದು ಪ್ರಶ್ನೆಗಳು ಈಗ ಸೃಷ್ಟಿಯಾಗಿದ್ದಾವೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಸಚಿವ ಜಮೀರ್ ಕೊಟ್ಟ ಆ ಒಂದು ಹೇಳಿಕೆ ದೊಡ್ಡ ಸಂಚಲನವನ್ನೇ ಉಂಟು ಮಾಡಿತ್ತು. ಆ ಹೇಳಿಕೆಯಿಂದಲೇ ನಿಖಿಲ್ ಕುಮಾರಸ್ವಾಮಿ ಉಪಚುನಾವಣೆಯಲ್ಲಿ ಗೆದ್ದೇ ಬಿಡ್ತಾರೆ ಅನ್ನೋ ಅವ ಕ್ರಿಯೇಟ್ ಆಗಿತ್ತು. हमारा काला कुमारस्वामी ಸಚಿವ ಜಮೀರ್ ಅಹಮದ್ ಖಾನ್ ಅವರು ಕೊಟ್ಟ ಆ ಹೇಳಿಕೆ ಬಹಳಷ್ಟು ಸೆನ್ಸೇಷನ್ ಕ್ರಿಯೇಟ್ ಮಾಡಿತ್ತು. ಇಡೀ ಕ್ಷೇತ್ರದಾದ್ಯಂತ ಒಕ್ಕಲಿಗ ವರ್ಸಸ್ ಮುಸ್ಲಿಂ ಅನ್ನೋ ವೇವ್ ಕ್ರಿಯೇಟ್ ಮಾಡೋದಕ್ಕೆ ಮುಂದಾಗಿದ್ರು. ನಿನ್ ಕೊಂಡ್ಕೊಳ್ಳೋ ಧೈರ್ಯ ಇದ್ರೆ ಬಾ, ಇಲ್ಲಿ ಕೊಂಡ್ಕೊಳ್ಳೋ ಧೈರ್ಯ ಇದ್ರೆ ಬಾ, ಸವಾಲ್ ಹಾಕು. ಇವತ್ತು ಧೈರ್ಯ ಇದೆಯಾ? ನಮಗೂ ರೋಷ ಇದೆ. ನಾವು ಈ ಮಣ್ಣಿನ ಮಕ್ಕಳು, ಸಾವಿರಾರು ವರ್ಷದಿಂದ ಇಲ್ಲೇ ಹುಟ್ಟಿದಿರಿ. ನಾವ್ಯಾರು ಅರಬ್ಬಿಂದ ಪಾಕಿ ಇದರಿಂದ ಬಂದವರಲ್ಲ. ನಾವ್ಯಾರು ಇಲ್ಲಿಂದಾನೆ ಇಲ್ಲೇ ಹುಟ್ಟಿರೋರು, ಈ ಮಣ್ಣಲ್ಲಿ ಹುಟ್ಟಿದಿರಿ. ಕಾಂಗ್ರೆಸ್ನ ಘಟಾನುಘಟಿ ನಾಯಕರೇ ಜಮೀರ್ ಅಹಮದ್ ಖಾನ್ ಅವರು ಕೊಟ್ಟಂತಹ ಹೇಳಿಕೆಯನ್ನ ಖಂಡಿಸಿದ್ರು. ಸ್ವತಃ ಚನ್ನಪಟ್ಟಣದ ಅಭ್ಯರ್ಥಿ ಆಗಿದ್ದಂತಹ CP ಯೋಗೇಶ್ವರ್ ಅವರು ಕೂಡ ನಾನು ಒಂದು ವೇಳೆ ಸೋತಿದ್ದೆ ಆದರೆ ಜಮೀರ್ ಅಹಮದ್ ಖಾನ್ ಅವರು ಕೊಟ್ಟಂತಹ ಆ ಹೇಳಿಕೆಯು ಕೂಡ ಒಂದು ಕಾರಣ ಆಗುತ್ತೆ ಅನ್ನುವಂಥದ್ದನ್ನು ಹೇಳಿದ್ರು. ಜಮೀರ್ ಅವರ ಸ್ಟೇಟ್ಮೆಂಟಿಂದ ಒಂದಷ್ಟು ಲಾಭ ಆದರೆ ಒಂದಷ್ಟು ನಷ್ಟನೂ ಕೂಡ ಆಗಿದೆ. ಮುಸ್ಲಿಂ ಮತಗಳ ಕ್ರೋಢೀಕರಣ ಒಂದು ಕಡೆ ಆಗೋ ಪ್ರಯತ್ನದಲ್ಲಿದ್ದಾಗ ಇನ್ನೊಂದು ಕಡೆ
ಅವರ ಮಾತಿನ ಆಘಾತ ಇನ್ನೊಂದು ಸಮುದಾಯಕ್ಕೆ ಬರಬೇಕಾದಂಥ ನನ್ನ ಮತಗಳು ಬರಲಿ ಸಂಖ್ಯೆ ಕಡಿಮೆ ಆಯಿತು ಅಂತ ಅನಿಸುತ್ತೆ. 15 ದಿನಗಳ ಕಾಲ ನಡೆದಂತಹ ಪ್ರಚಾರದಲ್ಲಿ ಇಡೀ ಕ್ಷೇತ್ರದಾದ್ಯಂತ ಮಾಜಿ ಪ್ರಧಾನಿ ದೇವೇಗೌಡರು, ಅದೇ ರೀತಿ ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಅಬ್ಬರದ ಪ್ರಚಾರ ಮಾಡಿದ್ರು. ಗೆಲ್ಲಲೇಬೇಕು ಅನ್ನುವಂತಹ ರಣತಂತ್ರಗಳನ್ನು ಕೂಡ ರೂಪಿಸಿದ್ರು. ಕೊನೆಗೆ ಮಾಜಿ ಪ್ರಧಾನಿ ದೇವೇಗೌಡರು ಈ ಸರ್ಕಾರವನ್ನೇ ಕಿತ್ತೆಸಿತೀನಿ ಅನ್ನುವಂತಹ ಹೇಳಿಕೆಯನ್ನ ಬಹಿರಂಗವಾಗಿ ಕೊಟ್ಟರು. ಅಲ್ಲಿಗೆ ಚನ್ನಪಟ್ಟಣದಲ್ಲಿ ಬರುವಂತಹ ಚುನಾವಣಾ ಫಲಿತಾಂಶ ಸರ್ಕಾರದ ಭವಿಷ್ಯವನ್ನು ನಿರ್ಧಾರ ಮಾಡುತ್ತೆ ಅನ್ನುವಂತ ಒಂದು ಚರ್ಚೆ ಹುಟ್ಟು ಹಾಕಿತ್ತು. ನಿಮ್ಮ ರಕ್ತವನ್ನು ಹೀರ್ತಾ ಇದ್ದಾರೋ ಅದನ್ನ ಅಂತ್ಯ ಮಾಡಬೇಕು ಅನ್ನುವ ಛಲ, ಹಠ ಬರ್ತೇನೆ. ಮತ್ತೆ ಈ ರಾಜ್ಯದ ಲೂಟಿಯನ್ನು ಮಾಡತಕ್ಕಂಥ ಈ ಸರ್ಕಾರವನ್ನ ಒಗೆಯಲಿಕ್ಕೆ ಅಬ್ಬರದ ಪ್ರಚಾರ, ಮತದಾನ ಎಲ್ಲವನ್ನೂ ಕಂಡಿದ್ದ ಜನರ ಹೇಳ್ತಾ ಇದ್ರು ನಿಖಿಲ್ ಕುಮಾರಸ್ವಾಮಿ ಅವರು ಈ ಬಾರಿ ಗೆಲ್ತಾರೆ ಅಂತ. ಅದ್ರ ಜೊತೆಗೆ ಚುನಾವಣೋತ್ತರ ಸಮೀಕ್ಷೆಗಳು ಕೂಡ ನಿಖಿಲ್ ಪರವಾಗಿಯೇ ಇದ್ವು. ಆದರೆ ಆಗಿದ್ದೇ ಬೇರೆ. ಗ್ರೌಂಡ್ ರಿಯಾಲಿಟಿಯನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಎಲ್ಲರೂ ಕೂಡ ಫೇಲ್ ಆಗಿದ್ರು. ಆದರೆ CP ಯೋಗೇಶ್ವರ್ ಅವರು ತಮ್ಮ ರಾಜಕೀಯ ಜೀವನದಲ್ಲಿ ಅತಿ ಹೆಚ್ಚು ಮತಗಳ ಅಂತರದಿಂದ ಗೆದ್ದಂತಹ ಚುನಾವಣೆ ಈ ಫಲಿತಾಂಶ ಆಗಿದೆ. ಈಗ ಚನ್ನಪಟ್ಟಣದ ಜನರಿಗೆ ಕಾಡ್ತಾ ಇರೋದು ಒಂದೇ ಒಂದು ಪ್ರಶ್ನೆ. ಅದೇನಂದ್ರೆ, ಇಷ್ಟು ದಿನಗಳ ಕಾಲ ಅಂದ್ರೆ ಪ್ರಚಾರದ ಸಂದರ್ಭದಲ್ಲಿ ಸ್ವತಃ ನಿಖಿಲ್ ಕುಮಾರಸ್ವಾಮಿ ಅವರೇ CP ಯೋಗೇಶ್ವರ್ ಜಂಪಿಂಗ್ ಪೊಲಿಟಿಷಿಯನ್ ಅಂತ ಕರೆದಿದ್ರು. ಈಗ ನಿಖಿಲ್ ಕುಮಾರಸ್ವಾಮಿ ಅವರು ಚನ್ನಪಟ್ಟಣದಲ್ಲಿ ಉಳಿತಾರಾ, ಇಲ್ಲ ಮಂಡ್ಯಕ್ಕೆ ಜಂಪ್ ಮಾಡ್ತಾರಾ, ಅವರು ಕೂಡ ಜಂಪಿಂಗ್ ಸ್ಟಾರ್ ಆಗ್ತಾರಾ ಅನ್ನುವಂಥದ್ದೊಂದು ಪ್ರಶ್ನೆ. ಯಾರು ಜಂಪಿಂಗ್ ಸ್ಟಾರ್ ಅನ್ನೋದನ್ನ ನೋಡೋಕೆ ಚನ್ನಪಟ್ಟಣದ ಜನ ಕಾಯ್ತಾ ಇದ್ದಾರೆ. ಅದೇನೇ ಇರಲಿ, 2018ರಲ್ಲಿ ಸಿದ್ದರಾಮಯ್ಯ ಬಾದಾಮಿಗೆ ಹೋಗಿ ನಿಂತಿದ್ರು. ಅದೇ ರೀತಿ ದೇವೇಗೌಡರು 2019ರ ಲೋಕಸಭಾ ಚುನಾವಣೆಯಲ್ಲಿ ತುಮಕೂರಿಗೆ ಹೋಗಿ ಸ್ಪರ್ಧೆ ಮಾಡಿದ್ರು. ಈಗ ಕುಮಾರಸ್ವಾಮಿ ಅವರು ಮಂಡ್ಯದಲ್ಲಿ ಸ್ಪರ್ಧೆ ಮಾಡಿ ಸಂಸದರಾಗಿ ಕೇಂದ್ರದ ಸಚಿವರಾಗಿದ್ದಾರೆ. ಚುನಾವಣಾ ರಾಜಕಾರಣದಲ್ಲಿ ಯಾರು ಎಲ್ಲಿ ಬೇಕಿದ್ರು ನಿಲ್ಲಬಹುದು. ಚುನಾವಣೆಯಲ್ಲಿ ಗೆಲ್ಲೋದಷ್ಟೇ ಮುಖ್ಯ. ಯಾಕಂದ್ರೆ ಇದು ಪಾಲಿಟಿಕ್ಸ್, ಪವರ್ ಪಾಲಿಟಿಕ್ಸ್. ಚದುರಂಗದ ಆಟದಲ್ಲಿ ಸೈನಿಕರನ್ನ, ಕುದುರೆಗಳನ್ನ, ಒಂಟೆಗಳನ್ನ, ಆನೆಗಳನ್ನ, ಕಡೆಗೆ ಮಂತ್ರಿನ ದಾಟಿ ರಾಜ ನೋಡಿದ್ರೆ ಆಟ ಮುಗಿಯುತ್ತೆ.